ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಇವತ್ತಿನ ಬೆಳಿಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಮಿಕ್ಸ್ ಮಸಾಲ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅದಕ್ಕೆ ಮೊದಲಿಗೆ ಒಂದು ಬಾಣಲೆ ತೊಗೊಂಡು ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆನ ಸೇರಿಸ್ಕೊತೀನಿ. ಇದಕ್ಕೆ ಬೇಕಿತ್ತು ಅಂದರೆ ಚಿರೋಟಿ ರವೆ ಕೂಡ ಹಾಕೋಬೋದು, ತುಂಬ ಸಾಫ್ಟಾಗಿ ಬರುತ್ತೆ. ಗೋಧಿ ಹಿಟ್ಟು ಬದಲು ಅನ್ನ ರುಬ್ಬಿಬಿಟ್ಟು ಹಾಕೊಂಡ್ರೂ ಇನ್ನೂ ಸಾಫ್ಟಾಗಿ ಬರುತ್ತೆ. ನಾನಿಲ್ಲಿ ಗೋಧಿ ಹಿಟ್ಟು ಯೂಸ್ ಮಾಡ್ಕೊತಿದ್ದೀನಿ. ಎಲ್ಲದನ್ನು ಹಾಕಿ ತರಕಾರಿ ಎಲ್ಲನೂ ಅಷ್ಟೇ. ತರಕಾರಿ ಏನು ಹಾಕಿದ್ದೀನಿ ಅಂದರೆ ಈರುಳ್ಳಿ ಮತ್ತು ಕೊತ್ತಂಬರಿ, ಕರಿಬೇವು ಮತ್ತು ಕ್ಯಾರೆಟ್ನ ತುರಿದು ಹಾಕ್ಕೊಂಡಿದ್ದೀನಿ. ಜೊತೆಗೆ ಕಡಲೆಬೀಜ ಮತ್ತು ಹಸಿಮೆಣ್ಸಿಕಾಯಿನ ಕುಟಾಣಿಯಲ್ಲಿ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ತರ್ತರಿಯಾಗಿ ಕಡಲೆಬೀಜನ ಕುಟ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಹಸಿಮೆಣ್ಸಿಕಾಯಿನ ಅಷ್ಟೇ ಪೇಸ್ಟ್ ಕೂಡ ಮಾಡಿ ಹಾಕ್ಕೋಬೋದು, ಇಲ್ಲಾಂದರೆ ಹಚ್ಚಿ ಕೂಡ ಹಾಕ್ಕೋಬೋದು. ನಾನು ಜಜ್ಜಿಬಿಟ್ಟು ತರ್ತರಿಯಾಗಿ ಮಾಡಿ ಹಾಕ್ಕೊಂಡಿದ್ದೀನಿ. ಚಟ್ನಿ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಕರಿಬೇವಿನ ಸೊಪ್ಪಿನ ಚಟ್ನಿ ಮಾಡ್ತಿದ್ದೀನಿ ಮಿಕ್ಸ್ ರೊಟ್ಟಿಗೆ. ಯಾಕಂದರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಪುದೀನ ಚಟ್ನಿ ಮಾಡಿದ್ರೆ ಅಷ್ಟೇ, ಪುದೀನ ಇಲ್ಲ ಕರಿಬೇವಿನ ಚಟ್ನಿ ಮಾಡಬೇಕು ಈ ಮಿಕ್ಸ್ ರೊಟ್ಟಿಗೆಲ್ಲ, ಸಕ್ಕತ್ತಾಗಿರುತ್ತೆ. ಅದಕ್ಕೀಗ ಕಡಲೆಬೀಜ ಕೂಡ ಸೇರಿಸ್ಕೊತೀನಿ. ಕಡಲೆಬೀಜನ ಅಷ್ಟೇ ಡೀಪ್ ಫ್ರೈ ಮಾಡಬೇಕು, ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ, ಓನ್ಲಿ 30 ರುಪೀಸು. ಸಕ್ಕತ್ತಾಗಿದೆಯಲ್ಲ, ಜಸ್ಟ್ ಅಂದರೆ ಮೊನ್ನೆ ತೊಗೊಂಡು ಬಂದೆ, ಚೆನ್ನಾಗಿದೆ. 30 ರುಪೀಸ್ ಇದು. ಕಡಲೆಬೀಜನ ಅಷ್ಟೇ ಡೀಪ್ ಫ್ರೈ ಮಾಡಿಬಿಟ್ಟು ಹುರ್ಕೋಬೇಕು. ಅಂದರೆ ಇದು ಫ್ರೆಂಡ್ಸ್ ಅಳಸಣ್ಣು, ನಾನು ಹೇಳೋದೇ ಬರ್ತದೆ. ಅಳಸಣ್ಣು ಇದು ನನ್ನ ಫ್ರೆಂಡ್ ತೊಗೊಬಂದು ಕೊಟ್ಟಿದ್ರು. ಎಷ್ಟು ದೊಡ್ಡ ಅಳಸಣ್ಣು, ಅದೇ ಸ್ಮೆಲ್ ಬರ್ತಾ ಇರಲಿಲ್ಲ. ನಾನು ಅದಕ್ಕೆ 1 ವೀಕ್ ಆಯ್ತಲ್ಲ, ಆದರೂ ಹಣ್ಣಾಗಿಲ್ವ ಇದು ಸ್ಮೆಲ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ನೆನ್ನೆ ಕೊಯ್ದೆ. ಆಯಿತಾ, ಕೊಯ್ದರೆ ಬಟ್ ಚೆನ್ನಾಗಿದೆ. ನೋಡಿ ಕಲರ್ ಇದೆ, ಇನ್ನೂ ಚೆನ್ನಾಗಿ ಹಣ್ಣಾಗಬೇಕು. ಅದು ಸ್ಮೆಲ್ ಇವತ್ತು ಸ್ವಲ್ಪ ಬರ್ತಿದೆ, ಅದಕ್ಕೆ ಹಂಗೆ ಇಟ್ಟಿದ್ದೀನಿ ಮುಚ್ಚಿ, ಹಣ್ಣಾಗುತ್ತೆ ಅಂತ. ಚೆನ್ನಾಗಿ ಹಣ್ಣಾದ್ಮೇಲೆ ನೋಡೋಣ ಫ್ರೆಂಡ್ಸ್, ಹಣ್ಣಾಗುತ್ತಾ ಇಲ್ವಾ ತಿನ್ನಕ್ಕೆ ಬರುತ್ತೆ ಅಂತ. ಯಾಕಂದರೆ ಸ್ಮೆಲ್ ಬರ್ತಿದೆ, ಆಲ್ಮೋಸ್ಟ್ ತಿನ್ಬೋದು. ನನಗೆ ಬ್ಯಾಕ್ಗ್ರೌಂಡಿಂದ ಬ್ಯಾಗ್ ಜಾಸ್ತಿ ಬರುತ್ತೆ ಫ್ರೆಂಡ್ಸ್, ಅದಕ್ಕೆ ಕ್ಲಾರಿಟಿ ಬರೋಲ್ಲ ವಿಡಿಯೋ ಅಂತ. ಕಡಲೆಬೀಜ ಹುರ್ಕೊಂಡು ಹಾಕಂತೀನಿ ಫಸ್ಟು ಫ್ರೆಂಡ್ಸ್. ನಾನಿವತ್ತು ಕರಿಬೇವು ಮತ್ತು ಕಡಲೆಬೀಜ ಚಟ್ನಿ ಮಾಡ್ತಾಯಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿಕಾಯಿನ ಹುರಿದಿಟ್ಕೊಂಡಿದ್ದೀನಿ ಮತ್ತು ಉಪ್ಪು ತೊಗೊಂಡಿದ್ದೀನಿ. ಜೊತೆಗೆ ಕಡಲೆಬೀಜ ತೊಗೊಂಡಿದ್ದೀನಿ. ಇದಕ್ಕೆ ಹುಣಸೆ ಹಣ್ಣನ್ನು ಸೇರಿಸ್ಕೊತೀನಿ ಫ್ರೆಂಡ್ಸ್. ಇಷ್ಟೇ ಚಟ್ನಿನ ಇದನ್ನು ರುಬ್ಬಿಬಿಟ್ಟು ಇವತ್ತು ಫ್ರೆಂಡ್ಸ್ ಬಾಳೆ ಎಲೆ ತೊಗೊಂಡಿದ್ದೀನಿ. ಇವತ್ತು 2 ಬಾಳೆ ಎಲೆಯಲ್ಲಿ ಮಾಡೋಣ ಇವತ್ತು. ಅದಕ್ಕೆ ರೊಟ್ಟಿನ ಬಾಳೆ ಎಲೆಯಲ್ಲಿ ಮಾಡ್ತೀನಿ, ಸ್ಪೆಷಲ್ ಇವತ್ತದೆ ಫ್ರೆಂಡ್ಸ್. ಈ ಬಾಳೆ ಎಲೆನ ಹಿಂಗೆ ಹಾಕ್ಕೊಂಡು, ಕಾಣಿಸ್ತಿಲ್ಲ, ಈ ಥರ ಹಾಕಿ ಈ ಥರ ಒಂದು ಪ್ಲೇಟ್ ತೊಗೋಬೇಕು. ಈ ಥರ ಚಿಕ್ಕ ತಟ್ಟೆ ತೊಗೊಂಡ್ರೆ ಸಾಕು. ಅದನ್ನು ಹಿಂಗೆ ತಟ್ಟೆನ ಹಿಂಗಿಟ್ಟು, ಚಾಕು ಇಲ್ಲಿ ಅಂತ ಗೊತ್ತಿಲ್ಲ. ಈಗ ಇದನ್ನು ಈ ಥರ ಕುಯ್ಬೇಕು. ಈ ಥರ ಕುಯ್ದಾಗ ನಮಗೆ ಈ ಥರ ಬರುತ್ತೆ ಫ್ರೆಂಡ್ಸ್. ಈ ಥರ ಬಂದಾಗ ಇದು ಒಂದು ಬಾಳೆ ಎಲೆಯಲ್ಲಿ ಇಟ್ಬಿಟ್ಟು ಹಣಿಗೆ ಸಿಗ್ತಾರೆ. ಈಗ ಇದ್ರ ಮೇಲೆ ರೊಟ್ಟಿ ತಟ್ಟೋಣ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆಯಲ್ಲ, ಎಷ್ಟು ಚೆನ್ನಾಗಿದೆ. ಹೊಸ ಎಣ್ಣೆನೇ ಆಗೋಯ್ತು ಪ್ಲೇಟ್ ಥರ. ಈಗ ಇದ್ರ ಮೇಲೆ ಎಣ್ಣೆನ ಹಿಂಗೆ ಹಚ್ಕೊಂಡು ಬಾಳೆ ಎಲೆ ಈ ರೀತಿ ಇಟ್ಕೊಂಡು ಸ್ವಲ್ಪ ಅದಕ್ಕೆ ಎಣ್ಣೆ ಹಚ್ಚಿ ರೊಟ್ಟಿ ತೊಗೋಬೇಕು ಫ್ರೆಂಡ್ಸ್. ರೊಟ್ಟಿ ಹಿಟ್ಟನ್ನು ತೊಗೊಂಡು ಈ ಥರ ರೌಂಡು ಮಾಡಿಕೊಂಡು ಇದ್ರ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಮಾಡ್ಕೋಬೇಕು. ಕೈನ ಈ ಥರ ನಿಧಾನ ತಡ್ತಾಯಿದ್ರು. ಒಂದು ಚೂರು ಕಿತ್ತೋಗಲ್ಲ ಫ್ರೆಂಡ್ಸ್. ಇದು 1-2 ನಿಮಿಷ ಕಲಿಸ್ಬಿಟ್ಟು ಎತ್ತಿಡ್ಬೇಕಷ್ಟೇ ಆಗೋದು. ತುಂಬ ತೆಳ್ಳಗೆ ತಡ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ಒಂದು ಮಸಾಲ ರೊಟ್ಟಿ ರೆಡಿ. ಎಷ್ಟು ದೊಡ್ಡ ರೊಟ್ಟಿ ಆಯಿತು. ಈಗ ಈ ರೊಟ್ಟಿನ ತಗೊಂಡು ಇಲ್ಲಿಟ್ಟಿರೋ ಅಂಥ ತವ ಮೇಲೆ ಈ ರೀತಿ ಹಾಕಿ ನಿಧಾನಕ್ಕೆ ಎತ್ತಬೇಕು ಫ್ರೆಂಡ್ಸ್. ಇದನ್ನು ನೋಡಿ, ಇಷ್ಟೇ ರೊಟ್ಟಿದು. ಆಮೇಲೆ ಸ್ಟವ್ ಆನ್ ಮಾಡಬೇಕು. ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಬೇಕು. ಯಾಕಂದರೆ ನಾನು ತವಾಗ ಹಾಕಿಲ್ವಲ್ಲ, ಅದಕ್ಕೋಸ್ಕರ ನಾನು ರೊಟ್ಟಿ ಮೇಲೆ ಹಾಕ್ತಿದ್ದೀನಿ. ಉಲ್ಟಾ ಮಾಡಿದಾಗ ಸರಿ ಹೋಗುತ್ತೆ. ಅದು ಆ ಕಡೆ ಬೇಯ್ತಾ ಇರಲಿ ಫ್ರೆಂಡ್ಸ್. ಈ ಕಡೆ ಇನ್ನೊಂದು ರೊಟ್ಟಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ.
ತಬ್ಬಾಕ್ಸಿ ಸೊಪ್ಪು ಹಾಕಬೇಕು ಫ್ರೆಂಡ್ಸ್. ಇದಕ್ಕೆ ಮೊನ್ನೆ ಮಾಡಿದ್ದೆ ತಬ್ಬಾಕ್ಸಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಮತ್ತು ಗಿರಿಲಿ ತುಂಬ ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿ. ಚಿರೋಟಿ ರವೆ ಕೂಡ ಹಾಕಿದ್ದೆ ಅದಕ್ಕೆ. ನಮ್ಮ ಅತ್ತೆಗೆ ಹುಷಾರಿಲ್ಲದೆ ಇದ್ದಾಗ ಚಿರೋಟಿ ರವೆನೂ ಕೂಡ ಸೇರಿಸ್ಕೊಂಡಿದ್ದೆ. ಅದಕ್ಕೆ ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಹೊತ್ತು ಬಿಡಬೇಕು ಆ ಥರ ರವೆ ಸೇರಿಸಿದಾಗ. ನಾನಿಲ್ಲಿ ಅದೇ ರವೆ ಸೇರಿಸಿಲ್ಲ, ಗೋಧಿ ಹಿಟ್ಟಲ್ಲಿ ಮಾಡ್ತಿದ್ದೀನಿ. ನನಗೆ ಟೈಮ್ ಇಲ್ಲ ಅಂತ ಅಷ್ಟೇ. ಟೈಮ್ ಇತ್ತು ಅಂದರೆ ರವೆ ಹಾಕ್ಬಿಟ್ಟು ಮತ್ತು ಅನ್ನ ಎಲ್ಲ ರುಬ್ಬಿಬಿಟ್ಟು ಹಾಕ್ಕೋಬೇಕು. ಅಲ್ಲಿ ಇಲ್ಲದೆ ಇರೋರು ಸಮೇತ ತಿಂತಾರೆ. ಅಕ್ಕಿನ ಅನ್ನ ರುಬ್ಬಿಬಿಟ್ಟು ಹಾಕೋದು. ನೋಡಿ ರೊಟ್ಟಿ ರೆಡಿ. ಬನ್ನಿ ನಮ್ಮ ಪೊಸಿಷನ್ ಫ್ರೆಂಡ್ಸ್. ರೊಟ್ಟಿ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ರೊಟ್ಟಿ ವಾವ್ ಸಕ್ಕತ್ತ ಬಂದಿದೆ. ಎಲೆ ಅಂತ ನೋಡಿ, ಬಾಳೆ ಎಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪ್ಲೇಟ್ ಥರನೇ ಇದೆ, ಸಕ್ಕತ್ತಾಗಿದೆ ಅಲ್ಲ. ಒಂದು ಫೋಸ್ಕೊಳ್ಳೋಣ, ಯಾಕೆಂದರೆ ಇದಕ್ಕೆ ಬೇಕಲ್ಲ. ಸಕ್ಕತ್ತಾಗಿಲ್ಲ. ಈಗ ಇದನ್ನು ಇಲ್ಲಿಟ್ಟು ತಗೊಂಡು ಕಿತ್ತೋಗಲ್ಲ ಫ್ರೆಂಡ್ಸ್. ಅದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಪುದೀನ ಚಟ್ನಿ ಮತ್ತು ಕರ್ಬೇವಿನ ಚಟ್ನಿ ಅಂತೂ ಹೇಳಿ ಮಾಡಿಸಿ ಟೇಸ್ಟ್ ಕೊಡುತ್ತೆ. ನನಗೆ ಆ್ಯಕ್ಚುಲಿ ಕರೆಂಟ್ ಬಂದಿಲ್ಲ. ಕರೆಂಟ್ ಬಂದಮೇಲೆ ನಾನಿಲ್ಲಿ ಚಟ್ನಿ ರುಬ್ತೀನಿ. ಸಕ್ಕತ್ತಾಗಿದೆ. ಅದಕ್ಕೂ ಮುಂಚೆ ರೊಟ್ಟಿ ಮಾಡಿ ಇಟ್ಕೊಂಡ್ರೆ ಚಟ್ನಿ ರುಬ್ಬಿದ ತಕ್ಷಣ ತಿನ್ಬೋದು ಅಂತ ಅಷ್ಟೇ. ಸಕ್ಕತ್ತಾಗಿದೆ ಫ್ರೆಂಡ್ಸ್. ಖುಷಿ ಆಯಿತು ಅದಂತೂ. ನನಗೆ ಈ ಥರ ರೊಟ್ಟಿ ದೋಸೆ ಅವೆಲ್ಲ ಮಾಡೋದಕ್ಕೆ ಸ್ವಲ್ಪ ತಾಳ್ಮೆ ಬೇಕಲ್ವ ಹೆಣ್ಮಕ್ಳಿಗೆ. ನನಗೆ ಅದು ಕಡಿಮೆನೇ, ತಾಳ್ಮೆ ಸ್ವಲ್ಪ ಕಡಿಮೆನೇ. ಫುಲ್ ಇರಿಟೇಷನ್ ಆಗಿ ನಾನಂತೂ ಫುಲ್ ಟೆನ್ಷನ್ ಮಾಡ್ಕೊತೀನಿ. ನಂಗೆ ಮೈಂಡ್ ಕೂಲಾಗಿದ್ದಾಗ ಮಾತ್ರ ಈ ಥರ ಕೆಲಸಕ್ಕೆ ಸಾಹಸಕ್ಕೆ ಕೈ ಹಾಕೋದು. ಒಬ್ಬಟ್ಟು ಈ ಕರ್ಗಡ್ಗಳು ಎಲ್ಲ ಇರ್ತಾವಲ್ಲ, ಭಾಳ ಕಷ್ಟ. ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನಂತ. ಅದರಲ್ಲೂ ಮಾಡಿರೋರ್ಗಂತೂ ಪಕ್ಕ ಗೊತ್ತಿರುತ್ತೆ ಅದ್ರ ಕಷ್ಟ ಏನಂತ. ನನಗೆ ಕಷ್ಟ ಫ್ರೆಂಡ್ಸ್. ಈ ಇತ್ತೀಚೆಗಂತೂ ಫುಲ್ ಮಾಡೋದಕ್ಕೂ ಆಗಲ್ಲ. ಯಾಕಂದರೆ ನನಗೆ ಬಾಡಿ ಫುಲ್ ಪೇಯ್ನೋ ಅಂದರೆ ಪೇಯ್ನೋ. ಅದಕ್ಕೋಸ್ಕರ ನಾನು ಯಾವ ಕೆಲಸನೂ ಮಾಡೋಕ್ಕೋಗಲ್ಲ. ಈ ತವಳಿದು ಏನು ಈಸಿ ಆಗುತ್ತೆ ಅಂದರೆ ನನಗೆ ಹಿಂಗೆ ಟರ್ನ್ ಮಾಡೋದು ಈಸಿ ಫ್ರೆಂಡ್ಸ್. ನಂಗೆ ಖುಷಿ ಆಗ್ತದೆ ಈ ಥರ ಮಾಡೋದು. ಈಗ ರೊಟ್ಟಿ ಕೂಡ ರೆಡಿ ಆಗ್ತಾ ಇದೆ. ಬರೀ ಇದಕ್ಕೆ ಹಾಕೋಣ ಈಗ, ಯಾಕೆಂದರೆ ಬಂದಿದೆ ಇದು. ಜೀರಿಗೆ ಹಾಕಿರೋದ್ರಿಂದ ಡಬಲ್ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ರೊಟ್ಟಿಗೆ ಅವತ್ತೇ ಮಾಡಬೇಕಾದ್ರೂ ಜೀರಿಗೆ ಹಾಕಿ. ಆ್ಯಕ್ಚುಲಿ ನನಗೆ ಇವತ್ತಿದ್ದು ಪ್ಲ್ಯಾನ್ ಬೇರೆನೇ ಇತ್ತು. ಏನಂದರೆ ಎಣ್ಗಾಯಿ ಮಾಡಿ ರೊಟ್ಟಿ ಮಾಡೋಣ, ಪ್ಲೈನ್ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಮನೆಯವರು ಮನೆ ತಿಂದಿದ್ರಲ್ಲ ಮಿಕ್ಸ್ ರೊಟ್ಟಿ, ಮಸಾಲ ರೊಟ್ಟಿ, ಅದು ಅವರಿಗೆ ಟೇಸ್ಟ್ ಇನ್ನೂ ಸಿಕ್ಬಿಟ್ಟೈತೆ. ಅವತ್ತು ನೈಟೂ ಮಾಡು ಅಂತ ಹೇಳಿದರೆ ನಾನು ಅವತ್ತು ಮಾಡಿರಲಿಲ್ಲ. ಅದಕ್ಕೆ ಇವಾಗ ಮಾಡೋಣ ಅಂತೇಳಿ ಇಟ್ಕೊಂಡಿದ್ದೀನಿ. ಈಗ ಇದು ಕೂಡ ಬೆಂದಿದೆ ಫ್ರೆಂಡ್ಸ್. ರೊಟ್ಟಿ ಎಲ್ಲ ಮಾಡೋದಾಯ್ತು. ಈಗ ಚಟ್ನಿ ರುಬ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಚಟ್ನಿ ರುಬ್ಬಕ್ಕೆ ಅಂತ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಚಟ್ನಿ ರೆಡಿ. ಸೂಪರಾಗಿರೋ ಚಟ್ನಿ ರೆಡಿ ಆಗೈತೆ. ಕರ್ಬೇವು ಸೊಪ್ಪಂತೂ ಗಮ್ ಅಂತಿದೆ ಫ್ರೆಂಡ್ಸ್ ಚಟ್ನಿ ಒಳಗಡೆ. ಜೊತೆಗೆ ಫ್ರೆಂಡ್ಸ್ ರೊಟ್ಟಿ. ಈ ಥರ ರೊಟ್ಟಿನ ಹಾಕ್ಕೊಂಬಿಟ್ಟು ಅದಕ್ಕೆ ಈರುಳ್ಳಿ ಎಲ್ಲ ಹಾಕಿರೋ ಸಕ್ಕತ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ಮನೇಲಿ, ಯಾರೇ ಮಾಡಿಲ್ಲ ಅಂದರೆ. ಈ ಥರ ರೊಟ್ಟಿಗಳ್ನ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಚಟ್ನಿ ಹಾಕಿ ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕೊಂಡು ತಿಂತಾಯಿದ್ರೆ ಸ್ವರ್ಗ. ಈ ಕಡೆ ನಾನು ನಮ್ಮದು ಅಕ್ಕಿ ಹಿಡಿಯೋ ಜಲ್ಡೆ ಇತ್ತಲ್ಲ, ಅದು ತುಂಬಾ ಹಳೇದು ಅಂದರೆ ಹಳೇದಾಗ್ಬಿಟ್ಟೈತೆ. ಅಂದರೆ ನೀರು ಬಿದ್ದು 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 ಈ ಥರ ತುಕ್ಕು ಹಿಡ್ದಿರೋ ಥರ ಆಗಿಬಿಟ್ಟಿತ್ತು. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಮನೆಯಲ್ಲಿ ಕಲರ್ದು ಪೇಂಟ್ ಇತ್ತು, ಆಯಿಲ್ ಪೇಂಟು. ಮನೆ ಹೊಡಿಯೋದಕ್ಕೆ ಅಂತ ತರಿಸಿದ್ವಿ. ಬ್ಲ್ಯಾಕ್ ಕಲರ್ ಆಯಿತಾ ಇದು. ಅದನ್ನು ನಾನೇ ಮಾಡಿದೆ. ಇದು ಹೊಡೆದ್ರೆ ಆಯಿಲ್ ಪೇಂಟ್ ಅಲ್ವಾ, ನೀರು ತುಕ್ಕೂ ಹಿಡಿಯಲ್ಲ, ಬೇಗ ಹಳೇದು ಆಗಲ್ಲ ಅಂತೇಳ್ಬಿಟ್ಟು ಈ ಥರ ಓಲ್ಗೆ ಜಾಸ್ತಿ ಹಚ್ಕೊಂಬಕ್ಕೆ ಹೋಗಬಾರ್ದು. ಸ್ವಲ್ಪ ಬ್ರಷಲ್ಲಿ ತೊಗೊಂಬಿಟ್ಟು ಎಲ್ಲದಕ್ಕೂ ಸ್ಪ್ರೆಡ್ ಮಾಡಿದ್ರೆ ಅದು ಓಲ್ ಮುಚ್ಕೊಳ್ಳಲ್ಲ. ಆ ಥರ ಮಾಡಿಕೊಂಡು ಆಮೇಲಿಂದ ಈ ಕಡೆಗೆ ಎಲ್ಲದು ಸೈಡ್ಸು ಮತ್ತು ಬ್ಯಾಕ್ ಸೈಡು ಎಲ್ಲದನ್ನು ಹೊಡೆದು ಕವರ್ ಮಾಡಿದೆ. ಎಷ್ಟು ಹೊಸ್ದಾಗಿ ಕಾಣ್ತಿತ್ತು ಅಂದರೆ, ಇನ್ನು ನೀರು ಹಾಕಿ ತೊಳಿಬೋದು ಕೂಡ. ನಾನು ಇದನ್ನು ಬ್ರಷಲ್ಲಿ ಒಂದು ಸಲ ಉಜ್ಜಿ ತೊಳೆದು ಆರಿಟ್ಟು ಸ್ವಲ್ಪ ಬಿಸಿಲಲ್ಲಿಟ್ಟು ಆಮೇಲಿಂದ ನಾನು ಇದನ್ನು ಪೇಂಟ್ ಮಾಡ್ತಾ ಇರೋದು. ತುಂಬಾ ಆಗಿತ್ತು. ಹೊಸದಿದು ಆಯಿತಾ, ಹೊಸದನ್ನ ಕೊಟ್ಟು ಕಳಿಸಿದ್ರು. ನಾನು ಅದನ್ನು ಹೊರ್ಗಡೆ ಇಟ್ಬಿಟ್ಟು ಅದು ಫುಲ್ ಈ ಥರ ಆಗೋಗಿತ್ತು. ಇನ್ಮೇಲೆ ಯೂಸ್ ಮಾಡ್ತೀನಲ್ಲ, ಸುಮ್ಮನೆ ಯಾಕೆ ಬಿಸಾಕೋದು ಅಂತ ಹೇಳ್ಬಿಟ್ಟು ಇದಕ್ಕೆ ನಾನು ಪೇಂಟಿಂಗ್ ಮಾಡ್ತಾಯಿದ್ದೀನಿ. ಮನೇಲೇ ಇದ್ದಿದ್ದು ಪೇಂಟ್ ಇದು. ಅದಕ್ಕೆ ಪೇಂಟೂ ವೇಸ್ಟಾಗಿ ಕೂತಿತ್ತು. ಯಾಕೆಂದರೆ ಏನಕ್ಕೂ ಬ್ಲ್ಯಾಕ್ ಕಲರ್ದು ಯೂಸ್ ಮಾಡಲ್ಲ ಅಷ್ಟಾಗಿ. ಶೆಲ್ಫ್ಗಳಿಗೆಲ್ಲ ಹೊಡಿತಾರಲ್ವ, ಆ ಥರ ಇತ್ತು. ಅದಕ್ಕೆ ಅದನ್ನೇನು ವೇಸ್ಟ್ ಮಾಡೋದು, ಇದಕ್ಕೆ ಹೊಡೆದ್ಬಿಟ್ರೆ ಇದು
ಇದು ಪರ್ಮನೆಂಟ್ ಇರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡಿ ಈ ಥರ ರೆಡಿ ಮಾಡ್ಕೋತಾ ಇದ್ದೀನಿ. ಅದು ಸ್ವಲ್ಪ ಕೈಗೆಲ್ಲನೂ ಪೇಂಟ್ ಆಯಿತು. ಪೆಟ್ರೋಲ್ ಹಾಕಿ ತೊಳೆದ್ರೆ ಎಲ್ಲ ಹೋಗುತ್ತೆ, ಅದೇನು ಪೇಂಟ್ ಏನಿರೋದಿಲ್ಲ. ಹಾಗಾಗಿ ನಾನು ಬ್ಯಾಕ್ ಸೈಡು ಮತ್ತು ಇದು ಫ್ರಂಟ್ ಏನಿದೆ ಮಧ್ಯ ಎಲ್ಲನೂ ಫ್ರಂಟು ಬ್ಯಾಕ್ ಎಲ್ಲ ಹೊಡೆದೆ. ಓಲ್ ಮುಚ್ಕೊಳ್ಳಲ್ಲ ಫ್ರೆಂಡ್ಸು, ಓವರಾಗಿ ಎತ್ಕೋಬಾರ್ದು ಬ್ರಷ್ಗಷ್ಟೇ. ಅಷ್ಟು ನೀಟಾಗಿ ನಾನು ಸ್ವಲ್ಪನೇ ತೊಗೊಂಡು ಬ್ರಷಲ್ಲಿ ಇರೋದನ್ನೇ ಸ್ಪ್ರೆಡ್ ಮಾಡಬೇಕು. ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಅವಾಗ ಅಂದ್ಕೊಂಡೆ ನೆಕ್ಸ್ಟ್ ಇನ್ನೊಂದು ಸಲ ಅದೇ ಥರ ಮಾಡಿದ್ರೆ ಅದು ಪರ್ಮನೆಂಟಾಗಿ ನೀರು ಇಳ್ಕೊಳ್ಳಲ್ಲ ಅದಕ್ಕೆ. ನಮಗೆ ಎಷ್ಟು ವರ್ಷ ಬೇಕಾದರೂ ಯೂಸ್ ಮಾಡ್ಬೋದು, ಆ ಥರ ಬಳಕೆ ಬರುತ್ತೆ. ಈಗ ನೋಡ್ತಿರ್ಬೋದು ಬ್ಯಾಕ್ ಸೈಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ಯಾವುದಾದ್ರೂ ನಮಗೆ ವೇಸ್ಟ್ ಆಗಿದೆ ಅಂತಂದು ಅನಿಸ್ದಾಗ ಈ ಥರ ಏನಾದರೂ ಒಂದು ಐಡಿಯಾ ಮಾಡಿ ಯೂಸ್ ಮಾಡ್ಬೋದು. ಈಗ ನೋಡಿ ಅದು ತುಂಬ ಹಳೇದಾಗಿದೆ, ತುಕ್ಕಿಡ್ದೋಗಿದೆ, ಇದರಲ್ಲಿ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಬಿಸಾಕಿದರೆ ಮತ್ತೆ ನಾನು ಹೊಸದು ತೊಗೊಬರ್ಬೇಕಿತ್ತು. ಈಗ ಅದೇ ಆಯಿಲ್ ಪೇಂಟ್ನ ಹೊಡಿಯೋದ್ರಿಂದನ ಏನೇ ಎಫೆಕ್ಟ್ ಆಗಲ್ಲ. ಅದೇನೋ ಅಕ್ಕಿಲೂ ಅಂಟ್ಕೊಳ್ಳಲ್ಲ, ರಾಗಿಲೂ ಅಂಟ್ಕೊಳ್ಳಲ್ಲ, ಏನೂ ಅಂಟ್ಕೊಳ್ಳಲ್ಲ. ಏನು ಬೇಕಾದರೂ ಈ ಥರ ಜರಡೆ ಇಟ್ಕೊಂಡು ಇದು ಮಾಡ್ಕೋಬೋದು. ನಾನು ಆಯಿಲ್ ಪೇಂಟ್ನೇ ಯೂಸ್ ಮಾಡಿದೆ, ಯಾಕೆಂದರೆ ಹಳ್ಳಿ ಕಡೆಯಲ್ಲೆಲ್ಲ ಈ ಥರ ಪೇಂಟ್ ಮಾಡೋದು ನೋಡಿದ್ದೀನಿ, ನಾನು ತುಂಬ ಕಡೆ ನೋಡಿದ್ದೀನಿ.